ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮ್ಮ ವಿಶ್ವಪಥ ಬಳಗ ಒಂದು ವರದಿ ಮಾಡ್ತು. ಇಂದಿರಾ ಕ್ಯಾಂಟೀನು ಸಾರ್ವಜನಿಕರಿಗಾಗಲಿ ಬಡಬಗರಿಗಾಗಲಿ ತುಂಬ ಅನುಕೂಲ ಆಗ್ತಾ ಇದೆ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ನ ಒಂದು ಶುಚಿತ್ವದ ಬಗ್ಗೆ ಮತ್ತು ಅಲ್ಲಿನ ಒಂದು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಕ್ಕೆ ನಾವು ವಿಶ್ವಪಥ ಬಳಗ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ನಿರ್ವಹಣೆ ಮಾಡ್ತಾ ಇರುವಂತಹ ನಮ್ಮ ರಮೇಶ್ HS ಇವರು ಮಾಜಿ ಸೈನಿಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾಗಿದ್ದಾರೆ, ಆ ಉಸ್ತುವಾರಿನ ನೋಡ್ಕೊಳ್ಳೋರಾಗಿದ್ದಾರೆ. ಸರ್, ನಮ್ಮ ಸ್ಟುಡಿಯೋಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನೀವು ಎಷ್ಟು ವರ್ಷದಿಂದ ಇಂದಿರಾ ಕ್ಯಾಂಟೀನ್ನ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್? ಸರ್ 8 ವರ್ಷದಿಂದ ನಾನು ನಡೆಸ್ತಾ 2018ರಿಂದ ಹಿಡಿದು ಇವಾಗ ನಡೆಸ್ತಾ ಇದ್ದೀನಿ ಸರ್, ಹಾಸನ ಜಿಲ್ಲೆಯಲ್ಲಿ 8 ವರ್ಷದಿಂದ. 8 ವರ್ಷದಿಂದ ಸರ್, ಇತ್ತೀಚೆಗೆ ಕೆಲವು ಮಾಹಿತಿಗಳು ನಮಗೆ ಕೆಲವರು ಬಂದು ಕೇಳ್ತಾರೆ, ಸರಿಯಾಗಿ ಊಟ ಟೈಮಿಂಗ್ ಸರಿಯಾಗಿರಲ್ಲ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್ ಟಿಫನ್ ಕೊಡೋದು? ಸರ್ 7:30 ಸ್ಟಾರ್ಟ್ ಮಾಡ್ತೀವಿ. 7:30 ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು, 7 ಗಂಟೆಗೆಲ್ಲ ಸ್ಟಾರ್ಟ್ ಆಗಿ ಹೋಗುತ್ತೆ. ಅಲ್ಲ, ಸ್ಟಾರ್ಟ್ ಆಗೋಗಿರುತ್ತೆ, ಕೆಲವು ಸಲ ಟಿಫನ್ ಇರಲ್ಲ, ಬೇಗ ಖಾಲಿ ಆಗಿರುತ್ತೆ ಅಂತ. ಇಲ್ಲ ಸರ್, ನಮಗೆ ಗೌರ್ಮೆಂಟು ಹಾಸನದಲ್ಲಿ 500 ಜನಿಗೆ ವ್ಯವಸ್ಥೆ ಮಾಡಿದೆ. ಇಂಡಿಯನ್ ಇರೋದೇ 500, ಆದರೂ ಬಂದನ್ನು ವಾಪಸ್ ಕಳಿಸಲ್ಲ. ಈಗ 500 ಜನನು ಬರ್ತಾರ ಸರ್? ಬೆಳಿಗ್ಗೆ ಬರ್ತಾರೆ ಸರ್, ಜಾಸ್ತಿನೇ ಬರ್ತಾರೆ. ಅವ್ರಿಗೆ ಜಾಸ್ತಿ ಬಂದರೆ ಯಾವ ಥರ ಅವರಿಗೆ ವ್ಯವಸ್ಥೆ ಮಾಡ್ತೀರಾ ಸರ್? ಏನೇ ಸರ್, ಫಸ್ಟ್ ಅದಕ್ಕಿಂತ 500ಗಿಂತ ಮೊದಲಿಗೆ ಏನು ವ್ಯವಸ್ಥೆ ಇತ್ತು ಅದೇ ವ್ಯವಸ್ಥೆ ಅವರಿಗೂ ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ನಾವು. ಎಷ್ಟು ಗಂಟೆ ತನಕ ಟಿಫನ್ ಕೊಡ್ತೀರಾ ಸರ್? ಟಿಫನ್ನು ನಾರ್ಮಲಿ ಒಂದು 11 ಗಂಟೆವರೆಗೂ ಕೊಡ್ತೀವಿ. 11 ಗಂಟೆವರೆಗೂ. ಅದು ಸ್ವಲ್ಪ ಬಿಸಿ ಆಗೇ ಇರುತ್ತೆ ಸರ್ ಅಥವಾ? ಹಾಟ್ ಕೇಸ್ ಇದೆ ಸರ್, ಬಿಸಿ ಇರುತ್ತೆ. ಪ್ಲೇಟ್ಗಳೆಲ್ಲ ಶುಚಿತ್ವ ಕಾಪಾಡ್ಕೊಳ್ಳೋಕ್ಕೆ, ಪ್ಲೇಟ್ ತೊಳಿಯೋಕ್ಕೆ ಎಲ್ಲ ಸರ್ ಫುಲ್ ಅದು ನಮಗೆ ಅಲ್ಲೊಂದು 3-4 ಬಾಕ್ಸ್ಗಳೇ ಇದ್ದಾವೆ. ಅದರಲ್ಲಿ ಒಂದು ಸೋಪ್ ಆಯಿಲ್ ಒಂದಿರುತ್ತೆ, ಬೇರೆ ನೀರುಗಳು ಬಾಕ್ಸ್ ಹಾಕಿದ್ರೆ ಬೇರೆ ಬೇರೆ ಇರ್ತವೆ. ಇದನ್ನು ಇದನ್ನು ಪೌಡ್ರು ಮತ್ತು ಬಾಕ್ಸ್ ಸೋಪ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಸ್ವಚ್ಛತವಾಗಿ ಅದಕ್ಕೆ ಜನನೇ ಇದ್ದಾರೆ. ಬೇರೆ ಇಬ್ಬರು 3 ಜನ ಇದ್ದಾರೆ, ಚೆನ್ನಾಗಿ ವಾಶ್ ಮಾಡ್ತಾರೆ. ದಿನ ಮಧ್ಯಾಹ್ನದೊತ್ತು ಎಷ್ಟು ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಸರ್? 12:30 ಸ್ಟಾರ್ಟ್ ಆಗುತ್ತೆ ಸರ್. 12:30 ಎಷ್ಟು ಗಂಟೆ ತನಕ ಊಟ ಕೊಡ್ತೀರಾ? ಹೆಚ್ಚು ಕಡಿಮೆ 4 ಗಂಟೆವರೆಗೂ ಕೊಡ್ತೀವಿ. 4 ಗಂಟೆವರೆಗೂ. ಸಂಜೆ ಸರ್? ಸಂಜೆ 6:30ಗೆಲ್ಲ ಸ್ಟಾರ್ಟ್ ಆಗುತ್ತೆ. 6:30, 6:45. 6:30ಗೆ ಸಂಜೆ? 6:30, 6:45. 9 ಗಂಟೆವರೆಗೂ ಕೊಡ್ತೀವಿ. ಓಕೆ. ಮಧ್ಯಾಹ್ನ ಮೆನು ಏನೇನು ಕೊಡ್ತೀರಾ ಸರ್ ಊಟಕ್ಕೆ? ಮೆನು ಸಬ್ ಇವಾಗ ಹೊಸ ಮೆನು ಬಂದಿದೆ. ಅನ್ನ, ಸಾಂಬಾರು, ಮೊಸರನ್ನ, ಆಮೇಲೆ ಉಪ್ಪಿನಕಾಯಿ, ಚಪಾತಿ, ಸಾಗು, ಮತ್ತೆ ಮುದ್ದೆ ಇದ್ದು ಸಹ ಸೊಪ್ಪು ಸಾರು, ಕಾಳು ಸಾರು ಎಲ್ಲ ಮಾಡ್ತೀವಿ. ಎಲ್ಲ ಬಿಸಿ ಬಿಸಿನೇ ಬಿಸಿ ಸರ್, ತುಂಬಾ ಬಿಸಿ ಇರುತ್ತೆ. ಅವ್ರು ಊಟ ಮಾಡಿದ್ರೆ ತುಂಬಾ ಕೈ ಹಾಕಕ್ಕೆ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ಸಂಜೆ ಈವ್ನಿಂಗು? ಸಂಜೆನೂ ಸೇಮ್ ಅದೇ ಇರುತ್ತೆ. ಮತ್ತೆ ಕೆಲವು ಟೈಮ್ ತಿಂಡಿನೂ ಇರುತ್ತೆ. ಪಲಾವ್ ಇರುತ್ತೆ, ಮತ್ತೆ ಪುಳಿಯೋಗರೆ ಇರುತ್ತೆ, ಇದು ವಾಂಗಿಬಾತ್ ಇರುತ್ತೆ. ಚೇಂಜ್ ಇರುತ್ತೆ ಡೈಲಿ. ಮೊಸರನ್ನ ಇರುತ್ತೆ, ಕೆಲವು ಟೈಮ್ ಕೀರು ಇರುತ್ತೆ. ಮಧ್ಯಾಹ್ನ ಅಷ್ಟು ಒಂದು ದಿವಸ ಕೀರು, ರವೆ ಕೀರ್ ಮಾಡಿದ್ರೆ ಇನ್ನೊಂದು ದಿವಸ ಅಕ್ಕಿದು ಕೀರ್ ಮಾಡ್ತೀವಿ, ಪಾಯಸ. ಈಗ ಹಾಸ್ಪಿಟ್ಲಲ್ಲೂ ಒಂದು ಕ್ಯಾಂಟೀನ್ ಇದೆ ಅಂತ ಕೇಳ್ಪಟ್ಟೆ. ಜಿಲ್ಲಾ ಆಸ್ಪತ್ರೆ ಎದುರುಗಡೆನೆ ಅಲ್ವಾ ನಿಮ್ದು ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ಇರೋದು? ಎದುರುಗಡೆನೆ ಇದೆ. ಹಾಸ್ಪಿಟ್ಲಲ್ಲೂ ಕ್ಯಾಂಟೀನಲ್ಲಿ ಇರೋದ್ರಿಂದ ಹಾಸ್ಪಿಟ್ಲಲ್ಲೂ ರಶ್ ಆಗಿರುತ್ತೆ, ಇಲ್ಲೂ ರಶ್ ಆಗಿರುತ್ತೆ ಅಂತ ಮಾಹಿತಿ ಕೇಳ್ಪಟ್ಟೆ. ಇಲ್ಲೂ ರಶ್ ಇರುತ್ತೆ ಸರ್. ಇದು ಇಷ್ಟು ಕಮ್ಮಿ ರೇಟಿಗೆ ನೀವು ಯಾವ ಥರ ಈ ಊಟ ಕೊಡೋಕ್ಕಾಗುತ್ತೆ ಸರ್? ಅದು ಸರ್ಕಾರ ಮಾಡಿರೋ ಒಂದು ಇದಿದೆ ಸರ್. ಅದು ಸರ್ಕಾರ ಮಾಡಿದೆ. ಅದು 10 ರೂಪಾಯಿ ಊಟ, ಬೆಳಿಗ್ಗೆ ತಿಂಡಿ 5 ರೂಪಾಯಿ. ಅದು ಕೊಡ್ಲೇಬೇಕು. ಇನ್ನೊಂದು ಎಲ್ಲಿದೆ ಸರ್ ಇಲ್ಲಿ? ಇನ್ನೊಂದು ಮುನ್ಸಿಪಾಲಿಟಿ ಆಫೀಸು, ನಗರಸಭೆ ಆಫೀಸ್ ಪಕ್ಕ. ಹೌದಾ? ಸಂತೆಪೇಟೆ ಸರ್ಕಲ್. ಸರ್, ಆಕ್ಚುಲಿ ನಮ್ಮ ಹಾಸನ್ಗೆ 2 ಇಂದಿರಾ ಕ್ಯಾಂಟೀನ್ ಸಾಕಾಗಲ್ಲ ಅನ್ಸುತ್ತೆ ನಿಮ್ ಕಾಣಂಗೆ? ಸಾಕಾಗಲ್ಲ ಸರ್, ಸಿಟಿ ದೊಡ್ಡದಾಗಿರೋದ್ರಿಂದ ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು, ಜನಗಳು ಜಾಸ್ತಿ ಅಲ್ಲಿ ಬರ್ತಾರೆ. ಅದು ಬಿಟ್ಟರೆ ಡೈರಿ ಸರ್ಕಲ್, ಅಲ್ಲಿ 2 ಕಾಲೇಜ್ ಇದಾವೆ, ಸರ್ಕಾರಿ ಕಾಲೇಜ್ ಇದೆ, ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಕಾರ್ಮಿಕರು ಜಾಸ್ತಿ, ಕೂಲಿ ಕಾರ್ಮಿಕರು. ಅಲ್ಲಿ ಇದು ಹೋಟ್ಲಲ್ಲಿ ಒಂದು 60-70 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಿಂತ 40 ರೂಪಾಯಿಗಿಂತ ಕಡಿಮೆ ಎಲ್ಲೂ ಸಿಗಲ್ಲ ಹೋಟ್ಲಲ್ಲಿ. ಇಲ್ಲಿ 10 ರೂಪಾಯಿ ಊಟ ಕೊಟ್ರೆ ತುಂಬಾ ಒಳ್ಳೇದಿರುತ್ತೆ ಅಂತ ನನ್ನ. ಬೆಳಿಗ್ಗೆ ಟಿಫನ್ ಎಷ್ಟು ಸರ್? ಟಿಫನ್ 5 ರೂಪಾಯಿ ಸರ್. 5 ರೂಪಾಯಿ. 2 ಐಟಮ್ ಇರುತ್ತೆ. ಒಂದು ಇಡ್ಲಿ ಕಂಪಲ್ಸರಿ, ಇಡ್ಲಿ ಚಟ್ನಿ ಸಾಂಬಾರು ಯಾವಾಗ್ಲೂ ಇರುತ್ತೆ ಎಕ್ಸೆಪ್ಟ್ ಸಂಡೇ ಇರಲ್ಲ ಇಡ್ಲಿ. ಬಾಕಿ ಟೈಮ್ ಅಲ್ಲೆಲ್ಲ ಇರುತ್ತೆ. 3 ಇಡ್ಲಿಗೆ 5 ರೂಪಾಯಿ. 3 ಇಡ್ಲಿಗೆ. ಇನ್ನೊಂದು ಟಿಫನ್ ಏನಿರುತ್ತೆ?
ಇನ್ನೊಂದು ಟಿಫನ್ನು ರೈಸ್ ಐಟಮ್ ಇರುತ್ತೆ, ಪಲಾವು ಮತ್ತು ರೈಸ್ ಬಾತು, ಲೆಮನ್ ರೈಸು, ಅದು ಬಿಟ್ಟರೆ ವಾಂಗಿಬಾತು, ಮೆಂತ್ಯ ಪಲಾವು, ಪುಳಿಯೋಗರಿ. ಅಲ್ಲ ಇವಾಗ ಬಿಸಿಬೇಳೆ ನಾನೇ ಬಂದೆ ಅನ್ಕೊಳ್ಳಿ, ನನಗೆ ಇಡ್ಲಿ ಸಾಕಾಗ್ಲಿಲ್ಲ, ಇನ್ನೊಂದು ಟೋಕನ್ ತಗೊಂಡು ಎರಡೂ ತಗೋಬೋದಾ? ಎರಡು ತಗೋಬಹುದು. ಒಂದು ರೈಸ್ ಇಡ್ಲಿ ತಗೊಂಡ್ರೆ ಇನ್ನೊಂದು ರೈಸ್ ಐಟಮ್ ತಗೋಬಹುದು. ಅದಕ್ಕೆ 5 ರೂಪಾಯಿ, ಅದಕ್ಕೆ 5 ರೂಪಾಯಿ. ಅದಕ್ಕೆ 5 ರೂಪಾಯಿ. ಒಟ್ಟಿಗೆ ಎಷ್ಟು ಅನ್ಲಿಮಿಟೆಡ್ ತಿನ್ಬೋದು, 5 ರೂಪಾಯಿ ಕೊಟ್ಟು ತಿನ್ಬಹುದು. ಇಷ್ಟೇ ಕಂಪಲ್ಸರಿ ನಿಮ್ಗೆ ಒಂದೇ ಟೋಕನ್ ಕೊಡೋದು ಆತರ ಏನಿಲ್ಲ. ಮಧ್ಯಾಹ್ನ ಊಟನು ಹೊಟ್ಟೆ ತುಂಬಾ ಅಂದ್ರೆ ಸರ್ ಆಕ್ಚುಲಿ 10 ರೂಪಾಯಿ ಹೊಟ್ಟೆ ತುಂಬೋಗುತ್ತೆ. ಹೌದಾ? ಅಂದ್ರೆ ಅನ್ಲಿಮಿಟೆಡ್ ರೈಸ್ ಹಾಕ್ತೀರಾ ಏನಾರು? ಅನ್ಲಿಮಿಟೆಡ್ ಇಲ್ಲ ಸರ್, ಅದು ತೂಕದ ಲೆಕ್ಕನೇ. ತೂಕದ ಲೆಕ್ಕ. ಅಕಸ್ಮಾತ್ ಇನ್ನೊಂದು ಊಟ ಬೇಕು ಅಂದ್ರೆ ಕೊಡ್ತೀರಾ? ಕೊಡ್ತೀವಿ. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಸರ್ ಈಗ ಈ ಟೆಂಡ್ರನ್ನ ನೀವು ಎಷ್ಟು ವರ್ಷದಿಂದ ತಗೊಂಡು ಮಾಡ್ತಾ ಇದ್ದೀರಾ ಸರ್? ಇಲ್ಲಿ 2018ಕ್ಕೆ ಸ್ಟಾರ್ಟ್ ಆಗಿದ್ದು. ನಿಮಗೆ ಗೊತ್ತಿರಬೇಕು, ರಾಹುಲ್ ಗಾಂಧಿ ಅವರು ಬಂದು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಸಂತೆಪೇಟೆಯಲ್ಲಿ. ಆಮೇಲೆ ಆವಾಗಿಂದಲೂ ಟೆಂಡ್ರು ಇವ್ರ ಮಾಲಕರು ಚೇಂಜ್ ಆಗ್ತಾ ಇರ್ತಾರೆ ಪ್ರತಿ ಸರಿನೂ. ಟೆಂಡ್ರು ಅದು ನಡೀತಾ ಇರುತ್ತೆ, ನಮ್ಮ DC ಅಂಡರಲ್ಲಿ ನಡೆಯುತ್ತೆ. ನಾವು ಒಂದೊಂದ್ಸಲ ನೋಡಿದಾಗ ಖಾಲಿ ಇರುತ್ತೆ, ಜನಗಳೇ ಇರಲ್ಲ, ಏನಪ್ಪ ಇಂದಿರಾ ಕ್ಯಾಂಟೀನ್ ಯೂಸ್ ಮಾಡ್ತಾರೋ ಇಲ್ವೋ ಅಂತ ನಮಗೆ ಅನುಮಾನ ಕಾಡ್ತಾ ಇತ್ತು. ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅದೇ ಹೇಳ್ತಾ ಇದ್ರು, ಇಂದಿರಾ ಕ್ಯಾಂಟೀನ್ ಸ್ವಲ್ಪ ನೋಡಿ ಕೆಲವು ಸಲ ಖಾಲಿ ಇರುತ್ತೆ ಅಂತ. ಆ ಟೈಮಿಂಗ್ಸ್ ಯಾವಾಗ ಸರ್? ಮಧ್ಯಾಹ್ನ ಕರೆಕ್ಟ್ ಆಗಿ ಜನ ಅಷ್ಟೊತ್ತಿಗೆ ಬರ್ತಾರ ಸರ್? ಅದೇ 3 ಗಂಟೆ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಮಧ್ಯಾಹ್ನ 3 ಗಂಟೆ ಮೇಲೆ ಕಡಿಮೆ ಆಗುತ್ತೆ. ಅವಾಗ ಬರ್ತಾ ಇರ್ತಾರೆ, ಅವರಿಗೆ ಬಂದನ್ನು ಯಾರು ವಾಪಸ್ ಕಳ್ಸಲ್ಲ, ಕೊಡ್ತಾ ಇರ್ತೀವಿ. ನಾವು ಮಾಡಿರ್ತೀವಲ್ಲ, 500 ಜನಕ್ಕೆ ಮಾಡಿರ್ತೀವಿ ಅಂದ್ಮೇಲೆ ಅದು ಮುಗಿಯೋವರೆಗೂ ಕೊಡ್ತಾ ಅಲ್ಲ. ಇಲ್ಲೇನಾದ್ರು ಅವ್ರಿಗೆ ಬಂದಿದ್ದು ಸ್ವಲ್ಪ ಏನಂದ್ರೆ ಊಟ ಆಗ್ತಾ ಇದಾರ, ಸುಮ್ನೆ ಏನಾರು ಬಿಲ್ ಆಗ್ತಾ ಇದೆಯಾ? ಇಲ್ಲ ಆ ತರ ಇಲ್ಲ ಸರ್. ನಾನು 2018ರಿಂದ ಇದ್ದೀನಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ಕ್ಯಾಂಟೀನ್ 8 ಕ್ಯಾಂಟೀನ್ ಇದೆ, ಒಂದು ದಿವಸನೂ ಬಂದಾಗಿಲ್ಲ. ಒಂದ್ಸರಿ ಬಂದಾಗಿದ್ದು ಅಂದ್ರೆ ಎಲೆಕ್ಷನ್ ಇದ್ದ ದಿವಸ, ಅವತ್ತು ನಾವು ಪರ್ಮಿಷನ್ ತಗೊಂಡಿದ್ದು DC ಹತ್ರ. ಅವಾಗ ಒಂದ್ ದಿವಸ ಬಂದ್ ಮಾಡಿದ್ದು, ಅದು ಬೆಳಿಗ್ಗೆ ತಿಂಡಿ ಕೊಟ್ಬಿಟ್ಟು ಮಧ್ಯಾಹ್ನ ಮತ್ತು ರಾತ್ರಿ ಬಂದ್ ಮಾಡಿದ್ದು ಅಷ್ಟೇ. ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದು. ಹೌದು. ನಮಗೆ ಇನ್ನೊಂದು ಮಾಹಿತಿ ಸರ್, ಅಲ್ಲಿ ಶುಚಿತ್ವ ಇರಲ್ಲ, ಒಂದೊಂದ್ಸಲ ಪ್ಲೇಟ್ ಸರಿಯಾಗಿ ತೊಳೆದಿರಲ್ಲ, ಹಾಗೆ ಸರ್ವಿಸ್ ಮಾಡಿಬಿಡ್ತಾರೆ. ಅದಕ್ಕೆ ಸ್ವಲ್ಪ ಮೂಗು ಮುಚ್ಚಿಕೊಂಡು ಕೆಲವರು ನೋಡಿ ಸರ್, ಪೇಷಂಟ್ಗಳಾಗಲಿ ಯಾರೇ ಆಗಲಿ, ಶ್ರೀಮಂತರು ಬಡವರು ಅನ್ನೋ ವ್ಯತ್ಯಾಸ ಬೇಡ. ಆಹಾರಕ್ಕೆ ಶ್ರೀಮಂತರಾಗಲಿ ಅವ್ರಿಗೂ ಆಹಾರ ಬೇಕು, ಬಡವ್ರಿಗೂ ಆಹಾರ ಬೇಕು. ಎಲ್ಲರೂ ಯೂಸ್ ಮಾಡೋ ಅಂಥ ಒಂದು ಈ ಆಹಾರನ ಗೌರ್ಮೆಂಟು ಈ ಥರ ಒಂದು ಪ್ರಯೋಜನ ಮಾಡಿಕೊಟ್ಟಿದೆ ಸಾರ್ವಜನಿಕರಿಗೆ. ಇದನ್ನ ಸ್ವಲ್ಪ ಶುಚಿತ್ವ ಕಾಪಾಡ್ಕೋಬೇಕಲ್ವಾ ಸರ್? ಸರ್ ನಾನು ಹೇಳ್ಬೇಕು ಅಂದ್ರೆ ಶುಚಿತ, ಸ್ವಚ್ಛತೆ, ಹೈಜೀನ್ ಅಂಡ್ ಕೆಮಿಕಲ್, ಇದ್ರ ಬಗ್ಗೆ ನಾನು ಮಾಜಿ ಸೈನಿಕರಾಗಿದ್ದರಿಂದ ಜಾಸ್ತಿ ಎಲ್ಲ ನೀವಿಲ್ದೇ ಇದ್ದಾಗ ಕೆಲವು ಮಾಹಿತಿಗಳು ನಮಗೆ ಬಂದಿದೆ, ಕೆಲವರು ಇಲ್ಲ ಶುಚಿತ್ವ ಇರಲ್ಲ ಅಂತಾರೆ. ಅಕಸ್ಮಾತ್ ನಾನು ಬೇಲೂರು ಹೋಗ್ತಿರ್ತೀನಿ, ಸಕಲೇಶ್ಪುರ ಹೋಗ್ತಿರ್ತೀನಿ, ಆ ಒಂದು ಅಪ್ಸಿಟಲ್ಲಿ ಏನಾದ್ರೂ ಅಲ್ಲಿ ತುಂಬಾ ಮರಗಳಿದಾವೆ, ಏನಾದ್ರು ಎಲೆಗಳು ಜಾಸ್ತಿ ಬಿದ್ದು ಆ ತರ ಇರ್ಬೋದು, ಅದನ್ನು ಹೇಳಕ್ಕಾಗಲ್ಲ. ಅಕಸ್ಮಾತ್ ಇದ್ರೆ ನನ್ನ ನಂಬರ್ ಇರುತ್ತೆ ಸರ್, ಯಾವ ಬೇಕಾದ್ರೆ ನನಗೆ ಫೋನ್ ಮಾಡ್ಬೋದು, ಅದನ್ನ ನಾನು ಸರಿಪಡಿಸ್ಕೊಳ್ತೀನಿ. ಒಟ್ಟಿಗೆ ಕುಡಿಯೋ ನೀರು ಯಾವ ತರ ಸರ್? ಕುಡಿಯೋ ನೀರಲ್ಲಿ ಸರ್ 2 ಇದಾವೆ. ಆಕ್ವಾನೇ ಇದೆ. ಆಕ್ವಾ ಇದೆ ಸರ್, ಶುದ್ಧ ನೀರು ಸಿಗುತ್ತೆ. ಒಂದು ಅಕಸ್ಮಾತ್ ಕೆಟ್ಟೋದ್ರು ಇನ್ನೊಂದು ರೆಡಿ. ನಮ್ಮ ಕಾಳಜಿ ಏನಂದ್ರೆ ಸಾರ್ವಜನಿಕವಾಗಿ ನಮ್ಮ ಸರ್ಕಾರ ಈ ತರ ಒಂದು ವ್ಯವಸ್ಥೆ ಮಾಡಿದೆ, ಅದು ಸಾರ್ವಜನಿಕರದು ಕರ್ತವ್ಯ, ಅದನ್ನು ಸರಿಪಡಿಸ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು ಅಂತ. ಊಟ ಮಾಡಾದ್ಮೇಲೆ ಆ ಸ್ವಚ್ಛತೆ, ಏನಾದ್ರು ಒಂದು ಪ್ಲೇಟ್ಸ್ ಇಡಕ್ಕೆ ಎಲ್ಲ ಇಟ್ಟೋಗಕ್ಕೆ ಒಂದು ವ್ಯವಸ್ಥಿತವಾಗಿ ಜಾಗ ಇದೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಡೈಲಿ ಹೆಂಗೆ ಹೋಟೆಲ್ ಪ್ರೈವೇಟ್ ಹೋಟೆಲ್ಗಳಲ್ಲಿ ಕ್ಲೀನ್ ಮಾಡ್ತಾರೆ, ಕಸ ಗುಡಿಸ್ತಾರೆ, ಅದಕ್ಕಿಂತಲೂ ಚೆನ್ನಾಗಿ ಮಾಡ್ತೀವಿ ಸರ್. ಚೆನ್ನಾಗಿ ಮಾಡ್ತೀರಾ? ಹೋಟೆಲ್ಗೂ ನಮಗೂ ಕಂಪೇರ್ ಮಾಡಂಗೇ ಇಲ್ಲ. ನಮ್ದು ಇಂದಿರಾ ಕ್ಯಾಂಟೀನ್ ತುಂಬಾ ಸ್ವಚ್ಛತೆ ಇರುತ್ತೆ, ಯಾವಾಗ ಬೇಕಾದ್ರೆ ಬಂದು ನೋಡಿ, ತುಂಬಾ ಸ್ವಚ್ಛತೆ ಇರುತ್ತೆ. ಹೊರಗಡೆ ಆಗ್ಲಿ ಒಳಗಡೆ ಆಗ್ಲಿ ತುಂಬಾ ಸ್ವಚ್ಛ. ಪ್ಲೇಟನ್ನು ಅಷ್ಟು ಕ್ಲೀನೇ ತೊಳಿತಾರೆ. ಯಾಕಂದ್ರೆ ನಾವೆಲ್ಲ ಅಲ್ಲೇ ಊಟ ಮಾಡ್ತೀವಿ, ನಾವು ಅಲ್ಲೇ ಊಟ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಯಾವ ತರದಲ್ಲೂ ಅಲ್ಲ. ಅಲ್ಲಿರೋರು ಯಾರು ಪಾರ್ಸಲ್ ಗೀರ್ಸಲ್ ತಗೊಂಡೋಗ್ತಾರ ಸರ್? ಅಕಸ್ಮಾತ್ ಈ ಹಾಸ್ಪಿಟ್ಲಿಂದ ಸ್ವಂತ ಡಬ್ಬ ತಂದು ತರ್ತಾರೆ, ಅದಕ್ಕೆ ಪಾರ್ಸಲ್ ಕೊಡ್ತೀರಾ ನೀವು? ಇಡ್ಲಿ ಅಂದ್ರೆ ಪೇಷಂಟ್ಗಳಿಗೆ ಇಡ್ಲಿ ತಗೊಂಡೋಗ್ತಾರೆ. ನಮ್ಮಂತಾವ್ ಯಾವ್ದು ಮೆಟೀರಿಯಲ್ಸ್ ಇಲ್ಲ ಪಾರ್ಸಲ್ ಕೊಡಕ್ಕೆ. ಪ್ಲೇಟ್ ಬಿಟ್ರೆ ಬೇರೆ ಮೆಟೀರಿಯಲ್ಸ್ ಅವರಿಗೆ ಬಂದು ಡಬ್ಬ ತಗೊಂಡು ಪೇಷಂಟ್ಗಳಿಗೆ ಇಡ್ಲಿ ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಇಂದಿರಾ ಕ್ಯಾಂಟೀನ್ ಇಡ್ಲಿನ ತುಂಬಾ ಇಷ್ಟಪಡ್ತಾರೆ. ಪೇಷಂಟ್ಗಳಿಗೆ ಇಡ್ಲಿ ಬೇಕು ಅಂತ ಇಡ್ಲಿ, ಸಾಂಬಾರು ಇಲ್ಲ, ಸಾಂಬಾರ್ ಕೊಡ್ತೀರಾ? ಸಾಂಬಾರು ಕೊಡ್ತೀವಿ, ಚಟ್ನಿನೂ ಕೊಡ್ತೀವಿ. ಈಗ ನಮ್ದು ಇಂಟೆನ್ಷನ್ ಏನಂದ್ರೆ,
ನಮ್ಮ ಸಾರ್ವಜನಿಕರದು ಈ ಥರ ಒಂದು ಒಳ್ಳೆ ಊಟ ಕೊಡ್ತಾ ಇದ್ದಾರೆ, ಒಳ್ಳೆ ತಿಂಡಿ ಕೊಡ್ತಾ ಇದ್ದಾರೆ, ಸಂಜೆ ಹೊತ್ತು ಒಂದು ಒಳ್ಳೆ ಊಟ ಸಿಗ್ತಾ ಇದೆ, ನಮಗೆ ಇನ್ನೊಂದು 2-3 ಕೌಂಟ್ರು ಬೇಕು ಅಂತ ನಮ್ಗೆ ಒತ್ತಾಯ ಬಂದಿದೆ. ನಮ್ಮ ವಿಶ್ವಪಥ ಚಾನಲ್ಗೂ ಬಂದು ತುಂಬ ಜನ ಒತ್ತಾಯ ಮಾಡ್ತಾರೆ, ಇಂದಿರಾ ಕ್ಯಾಂಟೀನ್ನ ಇನ್ನೊಂದು 2 ಕೌಂಟ್ರು ಹೆಚ್ಚಿಗೆ ಮಾಡಿಸ್ಕೊಡಿ ಹೇಳಿ ಅಂತ. ಇದಕ್ಕೆ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀರಾ ಸರ್? ಈ ಥರ ನಮಗೆ ಬರ್ತಾ ಇದೆ, ಸಾರ್ವಜನಿಕರು ಕೇಳ್ತಾರೆ, ಸಾಕಾಗ್ತಾ ಇದೆ. ನಾವು ಸಲ್ಲಿಸಿಲ್ಲ ಸರ್. ಆಕ್ಚುಲಿ ಇದು ನಮ್ಮ DC ಆಫೀಸ್ ಥ್ರೂ ಹೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ, ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು, ಮತ್ತೆ ಡೈರಿ ಸರ್ಕಲು, ಅದು ನಿಮ್ ಸಾಲಿಗಾಮೆ ರೋಡು, ಅಲ್ಲೂ ಸರ್ಕಲ್ ಇದೆ, ಅಲ್ಲಿಗೂ ಬೇಕಾಗುತ್ತೆ. ಹಂಗ ಅಷ್ಟೆಲ್ಲ ಮಾಡಕ್ ಆಗಲ್ಲ. ಇನ್ನು ಒಂದಾದ್ರೂ ಹೆಚ್ಚಿಗೆ ಮಾಡಿದ್ರೆ ತುಂಬಾ ಅಲ್ಲ. ಈಗ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೌದು, ಹಾಸನ ನಗರ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿದೆ. ಇನ್ನೊಂದು ಹೆಚ್ಚಿಗೆ ಒಂದು ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಮಟ್ಟದಲ್ಲಿ ಇದನ್ನ MLA ಅವ್ರ ಗಮನಕ್ಕೆ ತಂದೋ ಅಥವಾ DC ಅವ್ರ ಗಮನಕ್ಕೆ ತಂದೋ ಇನ್ನೊಂದು ಸಾರ್ವಜನಿಕರು ಒಂದು ಒಳ್ಳೆ 1-2 ಮಾಡಬಹುದು, ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಇಲ್ಲಿವರೆಗೆ ನಮ್ಮ ವಿಶ್ವಪಥಕ್ಕೆ ಬಂದು ನಮ್ಮ ಈ ಇಂದಿರಾ ಕ್ಯಾಂಟೀನ್ ಬಗ್ಗೆ, ಒಂದು ಶುಚಿತ್ವದ ಬಗ್ಗೆ ಆಗಲಿ, ಯಾವ ಥರ ಟೆಂಡ್ರ್ ಕುಕ್ಕೊಂಡು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಮ್ಮ TV ಚಾನಲ್ ಹಂಚ್ಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್.